ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂಪರ್ ಆಗಿರುವಂತ ಒಂದು ಫ್ರೀ ರಿಸೋರ್ಸ್ ನನ್ನ ಜೊತೆ ಈ ಒಂದು ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಇದೆ ಅಂತ ಅನ್ಕೊಳ್ಳಿ. ಆ ಒಂದು ಸ್ಟ್ರಾಟಜಿನ ನೀವು ಟೆಸ್ಟ್ ಮಾಡ್ಬೇಕು. ಏನ್ ಮಾಡ್ತೀರಾ? ಹಿಸ್ಟಾರಿಕಲ್ ಡೇಟಾ ತಗೊಂತೀರಾ, ಪ್ರೈಸ್ ಹೆಂಗ್ ಮೂವ್ಮೆಂಟ್ ಆಯ್ತು, ವಾಲ್ಯೂಮ್ ಹೆಂಗಾಯ್ತು, ಅವತ್ತಿನ ದಿವಸದ ಪ್ರೈಸ್ ಓಪನ್, ಹೈ, ಲೋ, ಕ್ಲೋಸ್, ಈ ರೀತಿ ಒಂದು ಇನ್ಫಾರ್ಮೇಶನ್ ತಗೊಂಡು ನೀವು ಸ್ಟ್ರಾಟಜಿನ ಚೆಕ್ ಮಾಡ್ತೀರಾ. ಅದ್ರ ಜೊತೆಗೆ ಮತ್ತೊಂದು ವಿಷಯ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಚಾರ್ಟ್ ಓಪನ್ ಮಾಡಿ, ಓಕೆ ಕ್ಯಾಂಡಲ್ಸ್ ಗಳು ಹಿಂಗ್ ಹೋಗಿದ್ಯಪ್ಪ, ಓಕೆ ನನ್ನ ಸ್ಟ್ರಾಟಜಿ ಇಲ್ಲಿತ್ತು ಏನೋ ಒಂದು ಇನ್ಫಾರ್ಮೇಶನ್ ತಗೊಂಡು ನೀವು ಸ್ಟ್ರಾಟಜಿನ ಬಿಲ್ಡ್ ಮಾಡ್ತೀರಾ. ಅದ್ರ ಜೊತೆಗೆ ನಿಮ್ಮ ಒಂದು ಸ್ಟ್ರಾಟಜಿಗೆ ಇನ್ನೂ ಸ್ವಲ್ಪ ಬಾರ್ ಟು ಬಾರ್ ರೀಪ್ಲೇ ಮಾಡಿ ಒಂದು ಸ್ಟ್ರೆಂತ್ ಕೊಟ್ರೆ ನಿಮ್ಮ ಒಂದು ಸ್ಟ್ರಾಟಜಿ ಸೂಪರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಏನಂತ ಹೇಳಿದ್ರೆ, ಓಕೆ ಸತೀಶ್ ಅವರ ಬಾರ್ ಟು ಬಾರ್ ಅಂದ್ರೆ ಏನ್ ಅರ್ಥ ಆಗಿಲ್ಲ, ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರೆ ತುಂಬಾ ಸಿಂಪಲ್ ಸ್ನೇಹಿತರೆ. ಏನಂತ ಹೇಳಿದ್ರೆ, ನಿಮ್ಮ ಹತ್ರ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಅಂತ, ಯಾವುದೇ ಒಂದು ಸ್ಟ್ರಾಟಜಿ ಇರ್ಬೋದು ಅಂತ ಅನ್ಕೊಳ್ಳಿ. ಆ ಒಂದು ಸ್ಟ್ರಾಟಜಿನ ಒಂದು ಸ್ಟಾಕ್ ಆಗಿರ್ಬೋದು, ಫ್ಯೂಚರ್ಸ್ ಆಗಿರ್ಬೋದು, ಆಪ್ಷನ್ಸ್ ಆಗಿರ್ಬೋದು, ಹೆಂಗ್ ಫಿಟ್ ಆಗುತ್ತೆ ಅದನ್ನ ನೀವು ಬಾರ್ ಟು ಬಾರ್ ಅಥವಾ ಕ್ಯಾಂಡಲ್ ಇಂದ ಕ್ಯಾಂಡಲ್ಗೆ ಟೆಸ್ಟ್ ಮಾಡಬೇಕು. ಅವತ್ತಿನ ದಿವಸ ಎಕ್ಸಾಂಪಲ್ ಈ ಒಂದು ಸ್ಟಾಕ್ ಅಂತ ಅನ್ಕೊಳ್ಳಿ, ಯಾವ್ದೊಂದು ಸ್ಟಾಕ್ ಇವತ್ತಿನ ದಿವಸ ಕ್ಯಾಂಡಲ್ಸ್ ಹಿಂಗ್ ಮೂವ್ಮೆಂಟ್ ಆಗಿದೆ ಅಂತ ಅನ್ಕೊಳ್ಳೋದು. ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೋ ಅಪ್ ಟ್ರೆಂಡ್ ಆಗಿದೆ ಅಂತ. ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ಬ್ರೇಕ್ಔಟ್ ಸ್ಟ್ರಾಟಜಿ ಫಾಲೋ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಬ್ರೇಕ್ಔಟ್ ಸ್ಟ್ರಾಟಜಿ ಅಂದ್ರೆ ಏನು ನೋಡಿ, ಕ್ಯಾಂಡಲ್ಸ್ಗಳು ಈ ಒಂದು ಕ್ಯಾಂಡಲ್ ನ ಬ್ರೇಕ್ ಆದ ತಕ್ಷಣ ನೀವು ಎಂಟರ್ ಆಗ್ತಾರೆ, ಸ್ಟಾಪ್ ಲಾಸ್ ಇಲ್ಲಿ ಇಡ್ತಾರೆ ನೋಡಿ. ನೀವು ರಿಯಲ್ ಟೈಮ್ ನೋಡಿದ್ರೆ ಈ ಒಂದು ಕ್ಯಾಂಡಲ್ ಫಸ್ಟ್ ಗ್ರೀನ್ ಇರುತ್ತೆ, ಅದಾದ್ಮೇಲೆ ರೆಡ್ ಕನ್ವರ್ಟ್ ಆಗಿ ಬಂದು ನಿಮ್ ಸ್ಟಾಪ್ ಲಾಸ್ ಹಿಟ್ ಆಗಿ ನೆಕ್ಸ್ಟ್ ಅಪ್ ಹೋಗುತ್ತೆ. ನೀವು ಅನ್ಕೊಂತೀರಾ ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಅಂತ ಅನ್ಕೊಂತೀರಾ. ಅದೇ ನೀವು ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಯಾವ ರೀತಿ ವರ್ಕ್ ಆಯ್ತು ಲೈವ್ ಮಾರ್ಕೆಟ್ ಅಲ್ಲಿ ಅಂತ ನೋಡ್ಬೇಕಂತ ಹೇಳಿದ್ರೆ, ಅದನ್ನ ನೀವು ರೀಪ್ಲೇ ಬಾರ್ ಬಟನ್ ಅಲ್ಲಿ ಮಾಡಬಹುದು. ಓಕೆ, ಇದು ನಿಮ್ಮ ಸ್ಟ್ರಾಟಜಿಗೆ ಸ್ವಲ್ಪ ಅಡಿಷನ್ ಆಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸ್ನೇಹಿತರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಹೆಂಗ್ ಅಂತ ಎಕ್ಸ್ಪ್ಲೇಷನ್ಸ್ ಕೊಡ್ತೀನಿ. ನಿಮ್ಗೆ ಬಾರ್ ರಿಪ್ಲೈ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಲೈವ್ ಅಲ್ಲಿ ತೋರಿಸ್ತೀನಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಹೇಳಕ್ಕಿಂತ ಮುಂಚೆ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್, ಟ್ರೇಡ್ ಒಂದು ಅನಾಲಿಸಿಸ್, ರಿಸರ್ಚ್ ಏನೇನು ಕೊಡ್ತೀನಿ ಅದೆಲ್ಲ ನಿಮ್ಮ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಸತೀಶ್ ಅವರ ಪ್ರತಿ ವಿಡಿಯೋದಲ್ಲಿ ಇದು ಏನಕ್ಕೆ ಹೇಳ್ತೀನಿ ಅಂದ್ರೆ, ಇದು ಸೆಬಿ ಪ್ರಕಾರ ನಾವು ಮ್ಯಾಂಡೇಟರಿ ಕೊಡುವಂತ ಒಂದು ಇನ್ಫಾರ್ಮೇಶನ್ಸ್ ಆಗಿರೋದ್ರಿಂದ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಫೈನ್. ಇದಾದ್ಮೇಲೆ ನೋಡಿ, ಇದು ICICI ಬ್ಯಾಂಕ್ ನ 3 ಮಿನಿಟ್ ಕ್ಯಾಂಡಲ್ಸ್ ಟೈಮ್ ಫ್ರೇಮ್ ತಗೊಂಡಿದ್ದೀನಿ. ಇದರ ಜೊತೆಗೆ ನಿಮ್ಗೆ ಒಂದು ಟ್ರೇಡಿಂಗ್ ವ್ಯೂ ಅಲ್ಲಿ ಇದು ಬಾರ್ ರಿಪ್ಲೈ ಇದೆ ಸ್ನೇಹಿತರೆ. ಓಕೆ, ಸೊ ನೀವೇನೋ ಬಾರ್ ರಿಪ್ಲೈ ಮಾಡ್ಬೇಕಾದ್ರೆ ನೋಡಿ, ಇದೊಂದು ಬಾರ್ ಕಾಣಿಸಿದ ಬ್ಯಾಕ್ವರ್ಡ್ ಬಾರ್ ರಿಪ್ಲೈ ಅಂತ, ಇದನ್ನ ಕ್ಲಿಕ್ ಮಾಡಿ ನೀವು ಎಕ್ಸಾಂಪಲ್ 3 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ಮಾಡಕ್ ಟ್ರೈ ಮಾಡಿದ್ರೆ, ಎಕ್ಸಾಂಪಲ್ ಈ ಕ್ಯಾಂಡಲ್ ಇಂದ ಅನ್ಕೊಳ್ಳಿ 9:15ಗೆ ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನೀವು ಮಾಡೋಕ್ಕಾಗೋದ್ರೆ ತೋರಿಸ್ತಾ ನೋಡಿ, ಈ ರೀತಿ ಬಾರ್ ರಿಪ್ಲೈ ಮಾಡ್ಬೇಕಂದ್ರೆ ಬೇಸಿಕಲ್ ವರ್ಕ್ ಆಗೋದಿಲ್ಲ. ನೀವು ಪ್ರೋ ಪ್ಲಸ್ ಮತ್ತೆ ಪ್ರೀಮಿಯಂ ಅಲ್ಲಿ ಮಾತ್ರ ಮಾಡ್ಬೇಕಾಗುತ್ತೆ. ಅದು ನೀವು ಪೇ ಮಾಡಿ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅದು ಎಲ್ಲರಿಗೂ ಫೀಸಿಬಲ್ ಇರುತ್ತಾ? 100% ಇಲ್ಲ. ಬಿಕಾಸ್ ನಾವು ಮಾಡ್ಬೇಕಾದ್ರೆ ಈ ರೀತಿ ಬಾರ್ ರಿಪ್ಲೈ ಇರಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಈಗ ಒಂದು ಟ್ರೇಡಿಂಗ್ ಈ ಒಂದು ಕಾನ್ಸೆಪ್ಟ್ ತಗೊಂಬಂದಿರೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಬಟ್ ಸುಮಾರು ಜನ ಹೇಳ್ತಾರೆ, ಸತೀಶ್ ನನಗೆ ಪೇ ಮಾಡಿ ಇಷ್ಟು ಹಣ ಕೊಟ್ಟು ಪ್ರೀಮಿಯಂ ಅಲ್ಲಿ ತಗೊಳಕ್ ಆಗೋದಿಲ್ಲ, ಏನಾದ್ರು ಆಲ್ಟರ್ನೇಟಿವ್ ಫ್ರೀ ರಿಸೋರ್ಸ್ ಏನಾದ್ರು ಇದ್ರೆ ಹೇಳಿ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ನೀವೇನಾದ್ರೂ ಇದೇ ಟ್ರೇಡಿಂಗ್ ವ್ಯೂ ಅಲ್ಲಿ ಮಾಡ್ಬೇಕಂದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಅವೈಲೇಬಲ್ ಇದೆ ನೋಡಿ. ಡೈಲಿ ಟೈಮ್ ಫ್ರೇಮ್ ನಾನು ಕನ್ವರ್ಟ್ ಮಾಡಿದ್ದೀನಿ. ಸೇಮ್ ಒಂದು ಬಾರ್ ರಿಪ್ಲೈ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸಾಂಪಲ್ ಇಲ್ಲಿಂದ ಮಾಡ್ಬೇಕಂತ ಅನ್ಕೊಳ್ಳಿ. ಸೊ ಡಬಲ್ ಕ್ಲಿಕ್ ಮಾಡಿ ನೋಡಿ, ಈ ಒಂದು ಬಟನ್ ಹೊಡೆದಿದ ತಕ್ಷಣ ನೋಡಿ ಬಾರ್ ರಿಪ್ಲೈ ಪ್ಲೇ ಆಗ್ತಿದೆ. ಇದು ನಾನು 3 ಟೈಮ್ಸ್ ಮಾಡ್ತೀನಿ, 3 ಟೈಮ್ಸ್ ಫಾಸ್ಟ್ ನೋಡಿ. ನಾನು ಏನು ಮಾಡ್ತಿಲ್ಲ, ಕರ್ಸರ್ನ ಆಟೋಮೆಟಿಕ್ ಬಿಟ್ಬಿಟ್ಟಿದ್ದೀನಿ. ಯಾವುದೇ ರೀತಿ ಒಂದು ಟೆನ್ಷನ್ ಮಾಡ್ಕೊಂಡ್ರೆ ಬಿಟ್ಬಿಟ್ಟಿದ್ದೀನಿ. ಇದೆಲ್ಲ ಕೇಳಿದ್ರೆ ಏನು ಹೈಯರ್ ಅದು ಟ್ರೈನಿಂಗ್ ಅಲ್ಲಿ ತಗೊಂಡಿದೆ ಅಂತ ಒಂದು ಚಾರ್ಟ್ ಅಂತ ಹೇಳ್ಬೋದು ನೋಡಿ. ಈ ರೀತಿ ವರ್ಕ್ ಆಗುತ್ತೆ. ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಬಟ್ ಎಲ್ಲರೂ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಮಾಡೋದಿಲ್ಲ. ಇಂಟ್ರಾಡೇ ಸಹ ಮಾಡ್ತಾರಲ್ಲ, ಅದೇ ನೀವು 5 ಮಿನಿಟ್ಸ್, 1 ಮಿನಿಟ್, 10 ಮಿನಿಟ್ಸ್ ಅಲ್ಲಿ ಫ್ರೀ ಆಗಿ ಸಿಕ್ಕಿದ್ರೆ ಖುಷಿ ಅಲ್ವಾ? ಅದನ್ನ ಶೇರ್ ಮಾಡ್ತಾ ಇದೀನಿ. ಅದು ಬಂದು ಗೋ ಚಾರ್ಟಿಂಗ್ ಅನ್ನುವ ಒಂದು ವೆಬ್ಸೈಟ್ ಅಲ್ಲಿ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡಬಹುದು. ಬಟ್ ಇದ್ರಲ್ಲಿ ಮತ್ತೊಂದು ಚಾಲೆಂಜ್ ಏನಿದೆ ಅಂತ ಹೇಳಿದ್ರೆ, ಇದು ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಆಗೋದಿಲ್ಲ. ಬಿಕಾಸ್ ಫ್ರೀ ರಿಸೋರ್ಸ್ ಅಲ್ಲಿ ಫ್ರೀಯಲ್ಲಿ ಅವೈಲೇಬಲ್ ಇರೋದಿಲ್ಲ, ಪೇಡ್ ಅಲ್ಲಿ ಇರುತ್ತೆ. ಅದು ಅಪ್ಡೇಟ್ ಮಾಡಬೇಕಾಗುತ್ತೆ. ಫ್ರೀ ರಿಸೋರ್ಸ್ ಬೇಕಿತ್ತು ಅಂತ ಹೇಳಿದ್ರೆ, ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಆಟೋಮೆಟಿಕ್ ಅವ್ರು ಫ್ರೀ ಕೊಟ್ಬಿಡ್ತಾರೆ. ನೀವು ಅಡ್ಜಸ್ಟ್ ಅಕೌಂಟ್ ಓಪನ್ ಮಾಡಬೇಕು. ಗೋ ಚಾರ್ಟಿಂಗ್ ಗೂಗಲ್ ಗೋ ಚಾರ್ಟಿಂಗ್ ಅಂತ ಸರ್ಚ್ ಮಾಡಿ ಅಲ್ಲಿ ಹೋಗಿ ನೀವು ಸೈನ್ ಅಪ್ ಮಾಡಿದಷ್ಟು ಆಟೋಮೆಟಿಕ್ ಬರುತ್ತೆ. ಬಟ್ ಇದರಿಂದ ನಂಗೆ ಯಾವುದೇ ರೀತಿ ಇನ್ಕಮ್ ಬರೋದಿಲ್ಲ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸುಮಾರು ಜನ ಕೇಳ್ತಾರೆ ಏನಾದ್ರು ಬರುತ್ತೆ ಹಂಗೆ ಅಂತ. ಏನಿಲ್ಲ, ನಿಮ್ಮೊಂದು ಎಜುಕೇಶನಲ್ ಮತ್ತೆ ಎಕ್ಸ್ಪೀರಿಯನ್ಸ್ ಪರ್ಪಸ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ನಿಫ್ಟಿಯಲ್ಲಿ ನಾನು ಹಾಕಿದ್ದೀನಿ ಇದೇ ಆಪ್ಷನ್ ಬಾರ್ ರಿಪ್ಲೈ ಅಂತ ಇಲ್ಲಿದೆ. ಎಕ್ಸಾಂಪಲ್ ಇದು ಎಷ್ಟನೇ ತಾರೀಕು? ಓಕೆ, November 3rd. ಪ್ರಾಬ್ಲಿ ಇದು ರಿಲೀಸ್ ಆಗ್ಬೋದು, 1 ದಿವಸ 2 ದಿವಸ ಲೇಟ್ ಆಗ್ಬೋದು. ಬಟ್ ನಿಮ್ಗೆ ಯೂಸ್ ಆದ್ರೆ ಸಾಕು ನೋಡಿ. ಈ ಒಂದು ಬಾರ್ ಕ್ಯಾಂಡಲ್ ಹೆಂಗ್ ವರ್ಕ್ ಆಯ್ತು ಅಂತ ನೋಡಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಒಂದು ಬಾರ್ ರಿಪ್ಲೈ ಅಂತ ಸ್ಟಾರ್ಟ್ ಅಂತ ಬಂದಿದೆ. ಇದನ್ನ ಸ್ಟಾರ್ಟ್ ಹೊಡೆದಿದೆ ನೋಡಿ. ನಾ ಬಿಟ್ಬಿಟ್ಟಿದ್ದೀನಿ. ನಾನು ಕರ್ಸರ್ ಮೂವ್ ಮಾಡ್ತೀರಾ ಆಟೋಮೆಟಿಕ್ ಆಗಿ ಮೂವ್ ಆಗ್ತಿದೆ. November 3rd, 2022 ಅಲ್ಲಿ ಬೆಳಿಗ್ಗೆ 9:15 ಇಂದ ಮಾರ್ಕೆಟ್ ಎಂಟರ್ ಡೇ ಹೆಂಗ್ ವರ್ಕ್ ಆಗ್ತಿದೆ ಅಂತ ತೋರಿಸ್ತಾ ಇದೆ. ನಾನು ಯಾವುದೇ ರೀತಿ ಏನು ಮಾಡ್ತಿಲ್ಲ, ಹಂಗೆ ಬ್ಲಾಂಕ್ ಆಗಿಬಿಟ್ಟಿದ್ದೀನಿ. ಜಸ್ಟ್ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ನಿಮ್ಮ ಒಂದು ಸ್ಟ್ರಾಟಜಿ ಈ ರೀತಿ ಬಾರ್ ಟು ಬಾರ್ ಅಥವಾ ಕ್ಯಾಂಡಲ್ಸ್ ಟು ಕ್ಯಾಂಡಲ್ಸ್ ವರ್ಕ್ ಆಗುತ್ತಾ, ಹೆಂಗ್ ವರ್ಕ್ ಆಗುತ್ತೆ,
ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಂಡು ಸಹ ನೀವು ನಿಮ್ಮ ಒಂದು ಸ್ಟ್ರಾಟಜಿಗೆ ಹೆಚ್ಚಿನ ಬಿಲ್ಡಪ್ ಕೊಡ್ಬೋದು ಅಥವಾ ಸ್ಟ್ರೆಂತ್ನ ಬಿಲ್ಡಪ್ ಕೊಡ್ಬೋದು. ಇದು 3 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡಿದ್ದೀನಿ. ಇದೇ ಎಲ್ಲ ಒಂದು ಟೈಮ್ ಫ್ರೇಮಲ್ಲಿ ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಸೇಮ್ ವೆಬ್ಸೈಟಲ್ಲಿ ನೀವು ಇದೇ ಒಂದು ಆಪ್ಷನ್ನ ಅಥವಾ ಇದೇ ಒಂದು ಫೀಚರ್ ಅಂತ ಹೇಳ್ಬೋದು, ಆಪ್ಷನ್ ಅಂದ್ರೆ ಕನ್ಫ್ಯೂಷನ್, ಫೀಚರ್ನ ನೀವು ಆಪ್ಷನ್ಸ್ ಅಲ್ಲೂ ಸಹ ಟ್ರೇಡಿಂಗ್ ಅಥವಾ ಯುಟಿಲೈಸ್ ಮಾಡ್ಕೊಬೋದು. ಓಕೆ, ಇದರಲ್ಲಿ ಮತ್ತೊಂದು ಇಶ್ಯೂ ಏನಂತ ಹೇಳಿದ್ರೆ, ಇದು ಕರೆಂಟ್ ವೀಕಿಂದ ಅವೈಲೇಬಲ್ ಇರುವಂತ ಒಂದು ಆಪ್ಷನ್ ಚೈನ್ ಅಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ. ಹಿಸ್ಟಾರಿಕಲ್ ಡೇಟಾ ಹೇಳಿದ್ನಲ್ಲ, ಹಿಸ್ಟಾರಿಕಲ್ ಡೇಟಾ ಆಪ್ಷನ್ಸ್ ವರ್ಕ್ ಆಗೋದಿಲ್ಲ. ಬಟ್ ಬೇರೆ ಒಂದು ಚಾರ್ಟ್ ICICI ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ರಿಲಯನ್ಸ್ ಒಂದು ಕ್ಯಾಂಡಲ್ಸ್ ಏನಿದೆ ಹಿಸ್ಟಾರಿಕಲ್ ಕ್ಯಾಂಡಲ್ಸ್, ಅದರಲ್ಲಿ ವರ್ಕ್ ಆಗುತ್ತೆ, ಯಾವುದೇ ರೀತಿ ಡೌಟ್ ಇಲ್ಲ. ಓಕೆ, ಇದನ್ನ ನಾನು November 3 ಒಂದು 18,100 ಒಂದು ಪಿ ಏನಿದೆ ಅದನ್ನ ನಾನು ಟ್ರೈ ಮಾಡೋಣ, ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡ್ಬೋದು 9:15ಗೆ ಮಾರ್ಕೆಟ್ ಓಪನ್ ಆಗಿದೆ. ಏನೋ ಬ್ಯಾಕ್ ಟೆಸ್ಟ್ ಮಾಡಬೇಕು ಬಾರ್ ರಿಪ್ಲೈ ಮುಖಾಂತರ. ಓಕೆ, ಸೊ ಓಕೆ ಸ್ಟಾರ್ಟ್ ಮಾಡ್ತಾ ಇದೀನಿ. ನೋಡ್ಬೋದು ನಾನು ಯಾವುದೇ ರೀತಿ ಏನು ಮಾಡಿಲ್ಲ, ಜಸ್ಟ್ ಬ್ಲಾಂಕ್ ಆಗಿಬಿಟ್ಟಿದ್ದೀನಿ, ಆಟೋಮೆಟಿಕ್ ಆಗಿ ಹೋಗ್ತಾ ಇದೆ. ಓಕೆ, ಸಿಕ್ಕಾಪಟ್ಟೆ ಕ್ಯಾಂಡಲ್ಗಳು ಬಿತ್ತು. ನೆಕ್ಸ್ಟ್ ರಿಕವರ್ ಆಗುತ್ತೆ, ಯಾಕಂದ್ರೆ ಇವತ್ತಿನ ಅಥವಾ November 3 ಎಕ್ಸ್ಪೈರಿ ಏನಿದೆ ಅದನ್ನ ನಾನು 18,000 PL ಟ್ರೇಡಿಂಗ್ ಮಾಡಿದೆ ಮಾರ್ಕೆಟ್ ಓಪನ್ ಆಗಿದ್ದ ತಕ್ಷಣ. ಸೊ ಅದಕ್ಕೆ ಗೊತ್ತು ನಾನು 18,000 ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ 18,100 ಸಹ ಹೆಂಗ್ ವರ್ಕ್ ಆಗಿರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ನೋಡ್ಬೋದು ಈಗ ದೊಡ್ಡ ದೊಡ್ಡ ಕ್ಯಾಂಡಲ್ ಬಂತು, ಸಪೋರ್ಟ್ ಝೋನ್ ಅಲ್ಲಿ ಇದೆ. ಈಗ ಒಂದು ರಿಕವರ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ನೋಡ್ಬೋದು ನೋಡಿ, ಇದು ಸೇಮ್ ಇವಾಗ ನಾನು ಏನು ಕಾಮೆಂಟ್ ಕೊಡ್ತೀನಿ ಸೇಮ್ ಕ್ರಿಕೆಟ್ ಅಲ್ಲಿ ಬರ್ತಾ ಅದೇ ರೀತಿ. ಓಕೆ, ಸ್ವಲ್ಪ ರಿಕವರ್ ಆಗ್ಲೇಬೇಕು. ಈಗ ಸಪೋರ್ಟ್ ಝೋನ್ ಅಲ್ಲಿ ಇದೆ. ಓಕೆ, ಪರ್ಫೆಕ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬರ್ಬೇಕು ದೊಡ್ಡದು. ಪರ್ಫೆಕ್ಟ್ ನೋಡಿ, ವರ್ಕ್ ಆಯ್ತಾ? ಏನಕ್ಕೆ ನಾನು ಹೇಳ್ತೀನಿ ಡೈರೆಕ್ಟ್ ಆಗಿದ್ರೆ, ಇದು ನಾನು ಅಬ್ಸರ್ವೇಷನ್ ಮಾಡಿದೆ, ಅದಕ್ಕೋಸ್ಕರ ಹೇಳ್ತೀನಿ. ನೋಡಿ ಬಂತಾ, ಈಗ ರೆಡ್ ಬರ್ತಿದೆ, ಗ್ರೀನ್ ಬರ್ತಿದೆ. ನೋಡಿ ಲೈವ್ ಮಾರ್ಕೆಟ್ ಅಲ್ಲಿ ಇದು ವರ್ಕ್ ಆಗ್ತಿರೋ ತರ ನಿಮ್ಗೆ ಫೀಲ್ ಆಗ್ತಿದೆ. ಇದು ರೆಕಾರ್ಡಿಂಗ್ ಮಾಡಿರೋದು ಲೈವ್ ಮಾರ್ಕೆಟ್ ಅಲ್ಲ ಸ್ನೇಹಿತರೆ. ನೀವು ನೋಡಿ ಲೆಫ್ಟ್ ಸೈಡ್ ನೋಡ್ಕೊಳ್ಳಿ, ಇದು NSE ಕ್ಲೋಸ್ ಅಂತಿದೆ, ಅಥವಾ ಮಾರ್ಕೆಟ್ ಕ್ಲೋಸ್ ಆಗಿರೋ ಟೈಮಲ್ಲಿ ನಾನು ರೆಕಾರ್ಡಿಂಗ್ ಮಾಡ್ತಿರೋದು. ನಿಮ್ಗೆ ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತ. ಇದೇ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಮಾಡಿದ್ರೆ ಇದು ವರ್ಕ್ ಆಗೋದಿಲ್ಲ ಆಪ್ಷನ್, ಬಿಕಾಸ್ ಅವತ್ತಿನ ಮಾರ್ಕೆಟ್ ಲೈವ್ ಇರುತ್ತೆ. ಬಟ್ ಹಿಸ್ಟಾರಿಕಲ್ ಡೇಟಾ ನಿಮ್ಗೆ ಫ್ರೀ ವರ್ಕ್ ಆಗುತ್ತೆ. ಓಕೆ, ಜಸ್ಟ್ ಇನ್ನೂ ಹೆಚ್ಚಿನ ರಿಸರ್ಚ್ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ರಿಸೋರ್ಸ್ ಶೇರ್ ಮಾಡಿದ್ದೀನಿ, ರಿಸೋರ್ಸ್ ಹೆಲ್ಪ್ ಆಯ್ತು ಅಂದ್ರೆ ನೀವು ಹೆಚ್ಚಿಗೆ ರಿಸರ್ಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾನು ಮಾಡುವಂಥ ಎಲ್ಲ ಇನ್ಫಾರ್ಮೇಷನ್ಸ್ ನಾಲೆಜ್ ನಿಮ್ಮ ಒಂದು ಫೈನಾನ್ಷಿಯಲ್ ನಾಲೆಜ್ ಲಿಟ್ರಸಿ ಹೆಚ್ಚಿಗೆ ಆಗಲಿ, ಅದ್ರ ಜೊತೆಗೆ ನಿಮ್ಮ ಒಂದು ಫೈನಾನ್ಷಿಯಲ್ ಒಂದು ಇನ್ವೆಸ್ಟ್ಮೆಂಟ್ ನೀವು ಮಾಡೋಕ್ಕೆ ಶುರು ಮಾಡಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಹೆಚ್ಚಿನ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮತ್ತೊಂದು ರಿಲಯನ್ಸ್ ಶೇರ್ ಮಾಡ್ಬಿಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಸೊ ರಿಲಯನ್ಸ್ ಒಂದು ಓಕೆ, ಸೊ ಇದನ್ನ ಕ್ಯಾಂಡಲ್ಸ್ ಇದೆ. ಓಕೆ, ಕ್ಯಾಂಡಲ್ಸ್ ಅಲ್ಲಿ ಹಾಕಿದೆ, ಸೇಮ್ ಬಾರ್ ರಿಪ್ಲೈ ಮಾಡ್ತಾ ಇದ್ದೀನಿ. ಓಕೆ, 3 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಎಷ್ಟನೇ ತಾರೀಕು November 3 ಟೆಸ್ಟ್ ಮಾಡ್ತೀನಿ, ಹೆಂಗ್ ವರ್ಕ್ ಆಗ್ತಿದೆ ಅಂತ ನೋಡೋಣ. ಯಾವ್ದು ಬೇಕಾದ್ರೂ ತಗೊಳ್ಳಿ ಸ್ನೇಹಿತರೆ, ಎಲ್ಲ ಸೇಮ್ ಲಾಜಿಕಲ್ ವರ್ಕ್ ಆಗುತ್ತೆ. ಓಕೆ, ಡಬಲ್ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಒಂದೇ ಸಲ ಮಾಡಬೇಕು. ಓಕೆ, ನೋಡಿ ಬಿಟ್ಟಿದ್ದೀನಿ, ಫ್ರೀ ಬಿಟ್ಟಿದ್ದೀನಿ, ಯಾವುದೇ ರೀತಿ ಟೆನ್ಷನ್ ಇಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದೀನಿ. ಓಕೆ, ರಿಲ್ಯಾಕ್ಸೇಷನ್ ಆಗಿ ಹೆಂಗ್ ವರ್ಕ್ ಆಗ್ತಿದೆ, ಬೀಳ್ತಿದೆ, ಹೇಳ್ತಿದೆ, ಬೀಳ್ತಿದೆ, ಹೇಳ್ತಿದೆ. ನೋಡಿ ಲೈವ್ ಮಾರ್ಕೆಟ್ ಅಲ್ಲಿ ಹೆಂಗ್ ಆಗ್ತಿದೆ, ಸ್ಪೀಡ್ ಸಹ ನೀವು ಮಾಡ್ಕೊಂಡು ನೋಡಿ, ಸ್ಪೀಡ್ ಹೆಚ್ಚಿಗೆ ಸ್ಲೋ ಸಹ ಮಾಡ್ಕೊಂಡ್ರೆ ಸಹ ನಿಮಗೆ ವರ್ಕ್ ಆಗುತ್ತೆ. ಓಕೆ, ಜೊತೆ ನೋಡಿ ಕ್ಯಾಂಡಲ್ಸ್ ಒಂದೇ ಅಲ್ಲ, ವಾಲ್ಯೂಮ್ ಸಹ ನಿಮಗೆ ಬಿಲ್ಡ್ ಆಗ್ತಿದೆ ನೋಡಿ, ಹೆಂಗ್ ಬಿಲ್ಡ್ ಆಗ್ತಿದೆ ಆ 5 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಅಲ್ಲಿ ಹೆಂಗ್ ಬಿಲ್ಡ್ ಆಗ್ತಿದೆ ಅಂತ ನಿಮ್ಗೆ ತೋರಿಸಿದೆ. ಓಕೆ, ಇದು ಒಂದು ಯೂಸ್ಫುಲ್ ಆಗಿರೋಂಥ ರಿಸೋರ್ಸ್ ಸ್ನೇಹಿತರೆ. ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನೀವು ಒಬ್ಬರೇ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಡಿ, ಅವ್ರಿಗೆ ಹೆಂಗ್ ಒಂದು ಸ್ಟ್ರಾಟಜಿನ ಟೆಸ್ಟ್ ಮಾಡ್ಬೇಕಂತ ಹೇಳ್ಕೊಡಿ ಅಂತ ಹೇಳ್ತಾ, ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.